ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ ಮಾಡಿ. ಏನಪ್ಪ ಅದು? ಹೊಸಕೋಟೆಗೆ ಹೋಗ್ಬಿಟ್ಟು ಬಿರಿಯಾನಿ ತಿನ್ನೋಣ. ಬೆಳಗ್ಗೆ ಇಡ್ಲಿ ತಿನ್ನಕ್ಕಾಗಲ್ಲ, ಹೊಸಕೋಟೆಗೆ ಬಿರಿಯಾನಿ ತಿನ್ನೋ ಸತ್ಕಿದ್ ಬನ್ನಿ ಮಾಸ್ಟರ್. ನೀವು ಚೆನ್ನಾಗಿಲ್ಲ. ಗೈಸ್ ರೀಚ್ ಆಗಿದ್ದೀವಿ, ನೋಡ್ಬೋದು ಒಳಗೆಲ್ಲ ಕೂತವ್ರೆ. ಅಂಡ ಸ್ಪೆಷಲ್ ಅಂತ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಬಶೀರ್ ಮಾತಾಡ್ತಾ ಇರೋದು, ಡಾನ್ಸ್ ಬಶೀರ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಬ್ಲಾಗಲ್ಲಿ ಸ್ವಾಗತ ಸುಸ್ವಾಗತ. ಸೊ ಏನಪ್ಪ ಅಂದರೆ ಇವಾಗ 1 ಸೆಕೆಂಡ್ ನೋಡ್ಕೊಂಡ್ಬಿಡ್ತೀವಿ. ಟೈಮ್ ಎಷ್ಟಾಗಿದೆ ಮಾಸ್ಟರ್? ಕರೆಕ್ಟ್ ಟೈಮು 4:26 ಆಗಿದೆ. 1 ನಿಮಿಷ ತೋರಿಸ್ಬಿಡು. 4:26 ಆಗಿದೆ. 4:26 ಆಗಿದೆ. ಸೊ ಇವಾಗ ನಾವು ಮನೆ ಕಡೆ ಹೊರಡ್ತಾ ಇದೀವಿ. ನೈಟ್ ಫುಲ್ಲು ಹೊರಗಡೆನೇ ಇದ್ವಿ ಮಾಸ್ಟರ್. ಹಾಂ ಒಂದು ಹೇಳ್ತೀನಿ, ಹೇಳಪ್ಪ. ಇವಾಗ ಹೆಂಗಿದ್ರು ಟೈಮ್ 4:26 ಆಗಿದೆಯಲ್ಲ, ಮನೆಗೆ ಹೋಗ್ಬಿಟ್ಟು ಟೈಮ್ ವೇಸ್ಟ್ ಮಾಡೋ ಬದಲು ನಾನು ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ ಮಾಡಿ. ಏನಪ್ಪ ಅದು? ಹೊಸಕೋಟೆಗೆ ಹೋಗ್ಬಿಟ್ಟು ಬಿರಿಯಾನಿ ತಿನ್ನೋಣ. ಬೆಳಗ್ಗೆ ಇಡ್ಲಿ ತಿನ್ನಕ್ಕಾಗಲ್ಲ, ಹೊಸಕೋಟೆಗೆ ಬಿರಿಯಾನಿ ತಿನ್ನೋ ಸತ್ಕಿದ್ ಬನ್ನಿ ಮಾಸ್ಟರ್. ನೀವು ಎಲ್ಲೆಲ್ಲೋ ಹುಚ್ಚುಚ್ಚರ ತರ ಓಡಾಡ್ತೀವಂತೆ, ಹೋಗೋಣ ಬನ್ನಿ. ಚಾಲೆಂಜ್ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಬನ್ನಿ ಟ್ರೈ ಮಾಡೋಣ, ನೋಡೋಣ ಬನ್ನಿ ಗೈಸ್. ಇವತ್ತು ಕ್ರೇಜಿ ಆಗಿರುತ್ತೆ ವಿಡಿಯೋ. ಏನು ಹೊಸಕೋಟೆ ಆನಂದ್ ಬಿರಿಯಾನಿ ಅಂತ ಹೇಳ್ತಾರೆ. ಬನ್ನಿ ಒಂದು ಬ್ರೇಕ್ ನಂತರ ಸಿಗೋಣ. ಬನ್ನಿ ಹೋಗೋಣ. ವಾಟ್ಸ್ಆಪ್ ಕನ್ನಡದ ಜನತೆ ರಿಯಲ್ ಯುಗದಲ್ಲಿ ರೀಲ್ಸ್ ಮಾಡ್ಕೊಂಡಾರ ಮತ್ತೆ ತಂದಿದ್ದೀನಿ ಪಾಪ್ಸ್ ಬೀಟ್ ಮೇಲೆ ಹೊಸ 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 ಬಾರ್ಸ್ ಗಳು ವೈಬ್ ಮಾಡಕ್ಕೆ ಮತ್ತೆ ಜೊತೆ. ನಾರ್ತಿ ಹುಡುಗಿ ಒಮ್ಮೆ ಕೇಳ್ತಾಳ ನನ್ನ, ನೀವು ಕನ್ನಡ ಹುಡುಗರು ಯಾಕೆ ಅಷ್ಟು ಚೆನ್ನ, ಬರೀ ನೋಡಕ್ಕಲ್ಲ ಮನ್ಸ್ ಕೂಡ ಚಿನ್ನ, ಹಾಕ್ದಿದ್ರು ಬಣ್ಣ ಗುಣದಲ್ಲಿ ರನ್ನ. ವೇಸ್ಟ್ ಆಗಿದ್ದವ್ರು ಇವತ್ತು ಬೆಸ್ಟ್ ಆಗಿದೀವಿ, ಓನ್ಲಿ ಗುಡ್ ವೈಬ್ಸ್ ಅಷ್ಟೇ ನಕ್ಕನ್. ಗೈಸ್ ಇವತ್ತು ಕ್ರೇಜಿ ಆಗಿರುತ್ತೆ ವಿಡಿಯೋ. ಬನ್ನಿ ಒಂದು ಬ್ರೇಕ್ ನಂತರ ಸಿಗೋಣ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಒಂದಲ್ಲ ಎರಡಲ್ಲ 4 ನೋಡ್ಕೊಂಡ್ಬಿಡಿ. ಬೆಳಗ್ಗೆ ಬೇಳೆ ತಿನ್ನಕ್ಕೆ ಎಲ್ಲಿಂದ ಬರ್ತಾರೆ? ಗೈಸ್ ಫೈನಲಿ ಬಿರಿಯಾನಿ ಸಿಕ್ಕಿದೆ, ನೋಡ್ಕೊಂಬಿಡಿ. ಸಿಗ್ತೀವಿ. ಅಣ್ಣ ಮೊಸರು ಬಜ್ಜಿ ಹಾಕ್ತವ್ರೆ ಬೆಳಗ್ಗೆ ಸಿನ್ ಸಾಯಿರಿ ಅಂತ. ಥ್ಯಾಂಕ್ ಯು ಭಯ್ಯ. ನಮಸ್ಕಾರ ಗೈಸ್. ಪೀಸ್ ನೋಡಿದ್ರೆ ತಲೆ ಸುತ್ತು ಬರ್ತಾ ಇದೆ. ಬೆಳಗ್ಗೆ ಇಡ್ಲಿನೇ ತಿನ್ನಲ್ಲ, ಬಿರಿಯಾನಿಗೆ ತಗೊಂಡ್ಬಂದು ನಾನು ಬೆಳಗ್ಗೆ ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ರೆ ತಲೆನೂ ಬರ್ತಾ ಇದೆ ನನಗೆ. ಸಿಗೋಣ. ಮಾಸ್ಟರ್ ಹೆಂಗಿದೆ? ಸೂಪರ್ ಆಗಿದೆ. ಬಂದಿದ್ದಕ್ಕೆ ಬರ್ತಾ ಗೈಸ್ ಚಾಲೆಂಜ್ ಕೊಟ್ಟಿದ್ದು ಇವ್ರಿಗೆ, ಇವ್ರು ಕಂಪ್ಲೀಟ್ ಮಾಡಿದ್ರು. ನಂಗೆ ತಿನ್ನೋಕ್ಕೆ ಆಗ್ತಿಲ್ಲ. ರೈಸ್ ಕಂಪ್ಲೀಟ್ ಮಾಡಿದ್ದೀನಿ, ಇದನ್ನ ನೋಡಿದ್ರೆ ತಲೆ ಸುತ್ತು ಬರ್ತಾ ಇದೆ. ಆಗಲ್ಲವ ಬೆಳಗ್ಗೆ. ಸೊ ಈ ಚಾಲೆಂಜಲ್ಲಿ ನಿಮಗೆ ಕೊಟ್ಟಿದ್ದು ನಾನು ಸುತ್ಕೊಬಿಟ್ಟೆ. ಎಲ್ಲ ಕಾಫಿ ಟೀ ಕೊಡಿ, ಬೇಕಾದ್ರೆ ಕುಡಿದ್ಬಿಡ್ತೀನಿ. ತಲೆ ಗುಮ್ಮ ಅಂತ. ಒಂದು ಕ್ವಶನು, ನೀವು ಆನಂದ್ ಬಿರಿಯಾನಿ ಹೆಸರು ನೋಡ್ಕೊಂಡು ಬಂದ್ರೆ ಫೇಮಸ್ ಇಂದ, ಇಲ್ಲಾಂದ್ರೆ ಬಿರಿಯಾನಿ ಚೆನ್ನಾಗಿದೆ ಅಂತ ಬಂದ್ರೆ ಒಂದು ಸ್ಮಾಲ್ ರಿವ್ಯೂ. ಆನಂದ್ ಬಿರಿಯಾನಿ ಅಂತ ಹೇಳೋದು ಹಳೇದಲ್ವಾ? ಸೊ ಅದನ್ನು ಮಾಡಿಕೊಂಡು ಫೇಮಸ್ಸು ಪ್ಲಸ್ಸು ಚೆನ್ನಾಗಿದೆ ಅಂತ ಗೊತ್ತಾಯಿತು. ಹಾಗೆ ಬಂದ್ವಿ, ತಿಂದ್ವಿ, ಚೆನ್ನಾಗೂ ಇತ್ತು, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಖುಷಿ ಆಯಿತು. ಗೈಸ್ ಫೈನಲಿ ಬಿರಿಯಾನಿ ತಿಂದಾಯಿತು, ಸಖತ್ತಾಗಿದೆ. ಸೊ ನೀವು ಬಂದು ಒಂದ್ಸಲ ಟ್ರೈ ಮಾಡಿ. ಹೊಸಕೋಟೆ ಆನಂದ್ ಬಿರಿಯಾನಿ ಅಂತ ಸಖತ್ತಾಗಿದೆ. ನಾವು ತಿಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಸೊ ಫೈನಲಿ ಬಿರಿಯಾನಿ ತಿಂದಾಗಿದೆ. ಇವಾಗ ಮತ್ತೆ ನಾವು ನೆಕ್ಸ್ಟ್ ಲೊಕೇಶನ್ಗೆ ಶಿಫ್ಟ್ ಆಗೋಣ. ಬನ್ನಿ. ಸಾಹಸ ಹಟ್ಟ ಸಾಹಸ. Zero civic sense. ಒಂದೇ ಒಂದು ಅವ್ರ ಹತ್ರ ಒಬ್ಬರು ಗಾಡಿ ಸ್ಟಾರ್ಟ್ ಮಾಡಿ ರೇಸ್ ಮಾಡೋಕ್ಕೆ ಹೇಳ್ತೀವಿ. ಬನ್ನಿ
ಗೈಸ್ ನೋಡಿ ಇವಾಗ ಗಾಡಿ ಸ್ಟಾರ್ಟ್ ಮಾಡ್ತಾರೆ, ಸೌಂಡ್ ಕೇಳಿಸ್ಕೊಳ್ಳಿ. ಗೈಸ್ ಕಾಫಿ ಕುಡಿಯೋಣ ಅಂತ ಹೋದ್ವಿ. ಸೂಪರ್ ಬೈಕ್ಸ್ ನೋಡಿದ್ರಲ್ಲ, ನಿಂಜಾ, ಅಯಾಬುಸಾ, ಡುಕಾಟಿ ಎಲ್ಲ ಸೂಪರ್ ಬೈಕ್ಸು ಎಲ್ಲ ನೋಡೋಗಿ ವಾವ್ ಅನ್ನಿಸ್ತು. ಅಲ್ಲಿಂದ ರಿಟರ್ನ್ ಬಂದಮೇಲೆ ಎಲ್ಲರಿಗಿಂತ ನನ್ನ ಬೈಕೇ ಸೂಪರ್ ಅನಿಸ್ತು, ನೋಡ್ಕೊಂಬಿಡಿ. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತದೆ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ. ಗೈಸ್ ಹೊಸಕೋಟೆಗೆ ಹೋಗಿ ಆನಂದ್ ದಮ್ ಬಿರಿಯಾನಿ ತಿಂದ್ಬಿಟ್ಟು ನಾವು ಮನೆಗೆ ಬಂದಾಯಿತು. ಸೊ ನಾವು ಇಲ್ಲಿ ಬ್ಲಾಗ್ನ ಬಿರಿಯಾನಿ ತಿಂದಮೇಲೆ ಎನರ್ಜಿ ಡ್ರಾಪ್ ಆಗಿಬಿಟ್ಟಿದೆ. ಎಲ್ಲರದ್ದು ಎನರ್ಜಿ ಹೈ ಆಗುತ್ತೆ, ನಮ್ಮದು ಎನರ್ಜಿ ಡ್ರಾಪ್ ಆಗಿದೆ. ಸೊ ನಮ್ಮ ಬ್ಲಾಗ್ನ ಎನರ್ಜಿ ಡ್ರಾಪ್ ಜೊತೆ ಹಂಗೆ ನಮ್ಮದು ಬ್ಲಾಗ್ನ ಫಿನಿಷ್ ಮಾಡ್ತಾಯಿದ್ದೀವಿ. ಸೊ ಒಬ್ಬರನ್ನ ತೋರಿಸ್ತೀನಿ ಬಿರಿಯಾನಿ ಹೆಂಗಿತ್ತು ಅಂತ ಹೇಳ್ತಾರೆ ನೋಡಿ. ಬ್ಲಾಗ್ ಫಿನಿಷ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ಸ್ಮಾಲ್ ರಿವ್ಯೂ. ಸರ್ ಬಿರಿಯಾನಿ ಕೋಮಾಗಿ ಹೋಗ್ಬಿಟ್ಟಿದ್ದೀನಿ ಬಿರಿಯಾನಿನ ತಿಂದು. ಕೋಮಾಗೆ ಹೋಗ್ಬಿಟ್ಟಿದ್ದಾನಂತೆ ಬಿರಿಯಾನಿ ತಿಂದು. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ಬ್ಲಾಗ್ ಇಲ್ಲೇ ಫಿನಿಷ್ ಮಾಡ್ತಾಯಿದ್ದೀವಿ. ಅವ್ರೇನೋ ಹೇಳ್ತಾರೆ ಕೇಳಿಸ್ಕೊಂಬಿಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂತರ ಕೋಮಾಗಿ ಹೋಗ್ಬೇಕಂದ್ರೆ ನೀವು ಬಂದು ನಮ್ಮ ಜೊತೆ ಬಿರಿಯಾನಿ ತಿನ್ನಿ. ಜೈ ಕರ್ನಾಟಕ. ಮತ್ತೆ ಜೈ ಕರ್ನಾಟಕ.